ರಾಮ್ ರಾಮ್. ಬನ್ನಿ ಫ್ರೆಂಡ್ಸ್, ಮುಕ್ತಿನಾಗ ದೇವಸ್ಥಾನ ತೋರಿಸ್ತೀನಿ. ಇದು ಮುಕ್ತಿನಾಗ ದೇವಸ್ಥಾನ ಎಂಟ್ರೆನ್ಸು. ಈ ಥರ ಬೋರ್ಡ್ ಹಾಕಿದ್ದಾರೆ. ಇದು ನೋಡಿ, ಮುಕ್ತಿನಾಗ ದೇವಸ್ಥಾನ. ಬನ್ನಿ ಹೋಗೋಣ. ದೇವಸ್ಥಾನಕ್ಕೆ ಒಳ ಪ್ರವೇಶ. ಇದು ತಾತ್ಕಾಲಿಕ ದಾರಿಯಿಂದ ಹೋಗ್ತಾ ಇದ್ದೀವಿ. ಮೇನ್ ಗೇಟ್ ಮುಂದೆ ಇದೆ, ತೋರಿಸ್ತೀನಿ ನೋಡಿ. ಈ ಥರ ಎಂಟ್ರೆನ್ಸ್ ಇದೆ. ಈ ಕಡೆ ನೋಡಿ, ಇದು ಎಂಟ್ರೆನ್ಸ್. ಜಾಸ್ತಿ ಜನ ಬಂದರೆ ಇಲ್ಲಿಂದ ಕ್ಯೂ ಹಚ್ಕೊಂಡು ಬರಬೇಕು. ಲೈನ್ ಹಚ್ಕೊಂಡು ಹಿಂಗೆ ಹೋಗಿ ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕು. ದರ್ಶನ ಆಗುತ್ತೆ ನೋಡಿ. ದೇವಸ್ಥಾನ ಆಗಿದೆ ಆವಾಗ ಅದು ಕಾಣ್ತಾ ಇತ್ತಲ್ವ, ಅದೇ ಮೇನ್ ಗೇಟು. ಇನ್ನೂ ಕೆಲಸ ನಡೀತೈತೆ. ಮುಂಭಾಗದಲ್ಲಿರುವ ಒಂದು ಸ್ತಂಭವನ್ನು ನೋಡ್ಕೊಳ್ಳಿ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಬೇಡ ಅಂತ ಬೈತವ್ರೆ, ತೋರಿಸ್ಬಿಡ್ತೀನಿ. ಇಲ್ಲಿಂದ ದರ್ಶನ ಕೆಳಗೆ ಇಳಿತೀವಿ. ಕೆಳಗೆ ಇಳಿದ ತಕ್ಷಣ ಮುಂದೆ ಒಂದು ಮೂರ್ತಿ ಇಟ್ಟಿದ್ದಾರೆ ದೇವ್ರದ್ದು, ನೋಡ್ಕೊ. ಇದು ನೀಲಾಂಬಿಕಾ ದೇವಿ. ಇಲ್ಲೊಂದು ದರ್ಶನ ಮಾಡ್ಬೋದು. ನೋಡಿದ್ರಾ? ಇಲ್ಲಿಂದ ಗೇಟ್ ತೋರಿಸ್ತೀನಿ ಬನ್ನಿ ನೋಡಿ. ಮುಖ್ಯ ದ್ವಾರ ಇದೆ. ಇದನ್ನು ಕಟ್ತಾ ಇದ್ದಾರೆ. ಇಲ್ಲಿ ತ್ರ್ಯಂಬಕೇಶ್ವರ ದೇವರಿದ್ದಾರೆ, ತೋರಿಸ್ತೀನಿ ಬನ್ನಿ. 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ತ್ರ್ಯಂಬಕೇಶ್ವರ. ನೋಡಿದ್ರಾ? ನೋಡಿ, ಮುಕ್ತಿನಾಗ ದೇವಸ್ಥಾನ ಫ್ರಂಟಿಂದ ಈ ಥರ ಕಾಣುತ್ತೆ, ಮುಂಭಾಗದಿಂದ. ನೋಡ್ರಾ? ಇಲ್ಲಿಂದ ಇದು ಮುಖ್ಯ ದ್ವಾರ. ಆಗಲೇ ಹೇಳಿದ್ದೀನಿ, ಮುಖ್ಯ ದ್ವಾರ. ಇದು ನಮ್ಮ ಆನೆ, ನಮ್ಮ ಅಂಬಾರಿ ಹೊತ್ತು ಆನೆ ಅರ್ಜುನ ಸತ್ತೋಯ್ತು ಮೊನ್ನೆ. ತುಂಬ ಬೇಜಾರಾಯಿತು. ಆನೆ ಅಂದರೆ ಭಾರಿ ಇಷ್ಟ. ನೋಡಿ, ಇದಾಗಿರ್ತದೆ. ಬನ್ನಿ, ಕಾಣುತ್ತೆ ದೇವಸ್ಥಾನ. ಇಲ್ಲಿಂದ ನಿಧಾನಕ್ಕೆ ಆಚೆ ಹೋಗ್ತದೆ. ದರ್ಶನ ಆಯಿತು ದೇವ್ರದ್ದು. ವಿಡಿಯೋ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಸೇವಾಲಾಲ್.